ರವಿಚಂದ್ರನ್ ಕನ್ನಡ ಚಿತ್ರರಂಗದ ಶೋಮ್ಯಾನ್, ಅನ್ಕೊಂಡಿರೋದನ್ನ ಸ್ಕ್ರೀನ್ ಮೇಲೆ ತರಿಸೋ ಹಠವಾದಿ, ಕನ್ನಡ ಚಿತ್ರರಂಗನ ಹಾಲಿವುಡ್ ರೇಂಜ್ ತಗೊಂಡೋಗ್ಬೇಕಂತ ಕನಸು ಕಾಣೋ ಕನಸುಗಾರ, ಚಿತ್ರಗಳಲ್ಲಿ ಹೊಸ ಶಾರ್ಟ್ಸ್ ಗಳನ್ನ ಸೃಷ್ಟಿ ಮಾಡಿರೋ ಬ್ರಹ್ಮ, ಕನ್ನಡ ಚಿತ್ರರಂಗದ ಮೇಲೆ ಕ್ರೇಜ್ ನ ಕ್ರಿಯೇಟ್ ಮಾಡಿರೋ ಕ್ರೇಜಿ ಸ್ಟಾರ್, ಕನ್ನಡ ಚಿತ್ರರಂಗ ಯಾವ ಭಾಷೆ ಚಿತ್ರರಂಗಕ್ಕೂ ಕಮ್ಮಿ ಇಲ್ಲ ಅಂತ ತನ್ನ ಸಿನಿಮಾನಲ್ಲಿ ತೋರ್ಸ್ಕೊಂಡ್ ಬಂದಿರೋ ಹೋರಾಟಗಾರ, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್. ರವಿ ಸರ್ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಅದು ಕಮ್ಮಿನೇ. ಕಾರಣ ಕನ್ನಡ ಚಿತ್ರರಂಗದಲ್ಲಿ ಅವ್ರು ಮಾಡಿರೋ ಸಾಧನೆ, ಯಾರಿಂದನೂ ಅದನ್ನ ಇಮ್ಯಾಜಿನ್ ಮಾಡಕ್ಕಾಗದೇ ಇರುವಂತ ಸಾಧನೆಗಳನ್ನ ತನ್ನ ಸಿನಿಮಾದ ಮೂಲಕ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಇವತ್ತಿಗೆ ಕನ್ನಡ ಚಿತ್ರಗಳು ಕೋಟಿಗಳಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. ಆದ್ರೆ 80s ಅಲ್ಲಿ ಲಕ್ಷಗಳಲ್ಲಿ ಸಿನಿಮಾ ಆಗ್ತಾ ಇರೋ ಟೈಮ್ ಅಲ್ಲಿ ಕೋಟಿಗಳಲ್ಲಿ ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಅಂದ್ರೆ ಅದು ರವಿಚಂದ್ರನ್ ಅವರೇ. ಯಾವಾಗ್ಲೂ ಯಾರು ಇಮ್ಯಾಜಿನ್ ಮಾಡಕ್ಕಾಗದೇ ಇರೋ ವಿಷಯಗಳೆಲ್ಲ ರವಿಚಂದ್ರನ್ ಅವ್ರು ಮಾಡ್ತಾ ಇರ್ತಾರೆ. ಕನ್ನಡ ಚಿತ್ರರಂಗಕ್ಕೆ ನನ್ನಿಂದ ಏನಾದ್ರು ಹೊಸತನ ಕೊಡಬೇಕು ಅಂತ ಅವ್ರು ಯಾವಾಗ ಚಿತ್ರರಂಗಕ್ಕೆ ಬಂದ್ರೋ ಅವತ್ತಿಂದ ಇವತ್ತುವರೆಗೂ ಆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಸಿನಿಮಾ ಫ್ಲಾಪ್ ಆಗುತ್ತೋ ಸಕ್ಸಸ್ ಆಗುತ್ತೋ, ಆದ್ರೆ ಪ್ರೇಕ್ಷಕ ಆ ಸಿನಿಮಾ ನೋಡಕ್ಕೆ 150 ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ 150 ರೂಪಾಯಿಗೆ ನನ್ ಸಿನಿಮಾ ವರ್ತ್ ಆಗಿರ್ಬೇಕು ಅಂತ ಸುಮಾರು ಎಂಟರ್ಟೈನ್ಮೆಂಟ್ ಥಿಂಗ್ಸ್ ನ ಒಳಗ್ ತರ್ತಾರೆ. ಆದ್ರಿಂದಾನೇ ಈಶ್ವರಿ ಪ್ರೊಡಕ್ಷನ್ ಇಂದ ಒಂದ್ ಸಿನಿಮಾ ಹೊರಗ್ ಬರುತ್ತೆ ಅಂದ್ರೆ ಆ ಸಿನಿಮಾದ ಮೇಲೆ ಆಡಿಯನ್ಸ್ ಮಧ್ಯೆ ಒಂದು ದೊಡ್ಡ ರಿಸೆಪ್ಷನ್ ಇದೆ. ಆ ಒಂದು ರಿಸೆಪ್ಷನ್ ನ ಇವತ್ತಿನವರೆಗೂ ಮೇಂಟೈನ್ ಮಾಡ್ತಾ ಬರೋ ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ.